ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಾವು ಭಾರತ್ ಸರ್ಟಿಸ್ ಅಗ್ರಿಸೈನ್ಸ್ ಲಿಮಿಟೆಡ್ ಕಂಪ್ನಿಯಿಂದ. ನನ್ನ ಹೆಸರು ಶಿವನಗೌಡ ಪಾಟೀಲ್. ನಾವಿವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಅಬ್ಬಿಗೇರಿ ತಾಂಡಕ್ಕೆ ಬಂದಿದ್ದೀವಿ. ಇವ್ರ ಹೆಸರು ಸೇವಾಲಾಲ್ ಅಂತ. ಇವರಿಗೆ ನಾವು 5 ದಿವಸದ ಹಿಂದೆ ಡೆಲ್ಫಿನ್ ಅಂತ ಔಷಧನ ಇವ್ರದ್ದು ಕಾಲಿಫ್ಲವರ್ ಹೂಕೋಸು ಬೆಳೆಗೆ 200 ಗ್ರಾಮ್, 1 ಎಕರೆಗೆ 200 ಗ್ರಾಮ್ ಕೊಟ್ಟಿದ್ವಿ. DBM ಹುಳಕ್ಕೆ ಅಂದರೆ ಡೈಮಂಡ್ ಬ್ಯಾಕ್ ಮೌತ್, ವಜ್ರ ಬೆನ್ನಿನ ಹುಳ ಅಂತ ಹೇಳ್ತೀವಿ. ಅದು ಸರ್ವೇಸಾಮಾನ್ಯವಾಗಿ ಕ್ಯಾಬೇಜ್ ಹಾಗೂ ಕಾಲಿಫ್ಲವರ್ ಬೆಳೆಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ. ಆ ಬೆಳೆಗೆ ನಾವು ಈ ಡೆಲ್ಫಿನ್ ಔಷಧ ಸ್ಪ್ರೇ ಮಾಡಿ ಇವಾಗ ಆಲ್ರೆಡಿ 5 ದಿವಸ ಆಗಿದೆ. ರಿಸಲ್ಟ್ ಯಾವ ರೀತಿ ಬಂತಂತ ಅವ್ರ ಕಡೆಯಿಂದ ಕೇಳೋಣ. ನಮಸ್ಕಾರ ಸೇವಾಲಾಲ್. ನಮಸ್ತೆ ಸರ್. ಏನು ಸ್ಪ್ರೇ ಮಾಡಿದ್ರಿ ಸರ್ ನೀವು? ಇದು ಡೆಲ್ಫಿನ್ ಅಂತ ಸ್ಪ್ರೇ ಮಾಡಿದ್ವಿ ಸರ್. ಇದು ಭಾರತ್ ಕಂಪ್ನಿ ಸರ್. 5 ದಿನ ಆಯ್ತು ಸರ್ ಮಾಡಿ. 5 ದಿವಸ ಆಯ್ತು. 5 ದಿನ ಆಯ್ತು ಸರ್. ಈಗ ಯಾವ ರೀತಿ ಅನ್ಸುತ್ತೆ ನಿಮಗೆ? ಚೆನ್ನಾಗಿದೆ ಸರ್. ರಿಸಲ್ಟ್ ಚೆನ್ನಾಗಿದೆ ಸರ್. ಹುಳ ಎಲ್ಲ ಸತ್ತವ? ಎಲ್ಲ ಸತ್ತವ ಸರ್. ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಇವಾಗ ಏನು ಅನ್ಸುತ್ತೆ? ಅದು ಉತ್ತಮ ಅನ್ಸುತ್ತೆ ಸರ್. ಉತ್ತಮ ಅನ್ಸುತ್ತೆ. ತೋರಿಸ್ತಾರೆ ಹುಳ ಯಾವ ರೀತಿ? ಹುಳ ಈಗ ಮಳೆ ಆಗೈತಿ, ಹುಳ ಯಾವ ಕಾಣವಲ್ಲ ಸರ್. ಆಗೈತೆ ಸರ್ ಕೆಲಸ. ಬಟ್ ಎಲ್ಲಿ ತಿನ್ನೋದು ನಿಂತೈತೆ? ಅಲ್ಲ ನಿಂತೈತೆ ಸರ್. ಎಲ್ಲಿ ಇದು ಇಲ್ಲ? ಎಲ್ಲಿ ಇಲ್ಲ ಸರ್. ಎಲ್ಲ ಕಂಟ್ರೋಲ್ ಆಗೈತೆ ಸರ್. ಕಂಟ್ರೋಲ್ ಆಗಿದೆ. ಇದು ಭಾರತ್ ಕಂಪ್ನಿ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬರ್ತದೆ ಸರ್. ರಿಸಲ್ಟ್ ಚೆನ್ನಾಗೈತೆ ಸರ್. ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಬೇರೆ ರೈತರು ಹೊಡಿಬೇಕಂತ ನಮ್ಮ ಇದು ಹೇಳ್ತೀನಿ ಸರ್. ಬಳಸ್ಬೋದು ಸರ್. ಬಳಸ್ಬೋದು. ತೋರಿಸ್ತೀರಾ ಯಾವ ರೀತಿ ಕಂಟ್ರೋಲ್ ಆಗೈತೆ ಅಂತೇಳಿ? ಹುಳ ಯಾವುದೂ ಇಲ್ಲ? ಯಾವುದಿಲ್ಲ ಸರ್. ಯಾವುದಿಲ್ಲ ಸರ್. ಎಲ್ಲ ಕಂಟ್ರೋಲ್ ಆಗಿದೆ ಸರ್. ಯಾವುದು ಬೀಜ ಇದು ವೆರೈಟಿ? ಇದು ಇದು ಯಾವುದು? ದಾವಲ್ ಸರ್. ದಾವಲ್. ಓಕೆ. ರೈತ ಬಂದರೆ ಗಮನಿಸ್ಬೋದು, ನಮ್ಮ ಕಂಪ್ನಿಯ ಔಷಧ ಇದು ಡೆಲ್ಫಿನ್ ಅಂತ. ಇದು ಕೆಮಿಕಲ್ ಅಲ್ಲ, ಬಯಾಲಜಿಕಲ್ ಇನ್ಸೆಕ್ಟಿಸೈಡ್ ಆಗಿದೆ. ಅಂದರೆ ಬ್ಯಾಸಿಲಸ್ ಥ್ರಿನಂಜಸ್ ಅಂತ ಇದ್ರ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಇದು ನಿಮಗೆ ಸ್ಪ್ರೇ ಮಾಡಿದ ತಕ್ಷಣ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಮೋಡ್ ಆಫ್ ಆ್ಯಕ್ಷನ್ನು ನೀವು ಚಾರ್ಜರ್ ಪಂಪ್ಲೇ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದ ಎಲೆ ಮೇಲೆ ಏನು ಔಷಧ ಬಿದ್ದಿರುತ್ತೆ, ಆ ಎಲೆ ಮೇಲೆ ಔಷಧ ಬಿದ್ದ ಮೇಲೆ ಔಷಧ ಆ ಇದು ಹುಳದ ಹೊಟ್ಟೆ ಸೇರಿ ಸ್ಟಮಕ್ ಆ್ಯಕ್ಷನ್ ರೀತಿ ಕೆಲಸ ಮಾಡುತ್ತೆ. ಕಾಂಟ್ಯಾಕ್ಟ್ ಆಂಗ್ ಸ್ಟಮಕ್ಕು ಎಲೆ ತಿಂದ ಮೇಲೆ ಹುಳ ಏನಿರುತ್ತೆ ಉಸಿರುಗಟ್ಟಿ ಸಾಯುತ್ತೆ. ನೀವು ನೋಡ್ಬೋದು, ತುಂಬ ಉತ್ತಮವಾಗಿ ನಮ್ಮ ಕಂಪ್ನಿಯ ಡೆಲ್ಫಿನ್ ಔಷಧ ಕೆಲಸ ಮಾಡುತ್ತೆ. ಬಯಾಲಜಿಕಲ್ ಇನ್ಸೆಕ್ಟಿಸೈಡು. ಇದರ ಯೂಸ್ ಏನಂದರೆ, ನೀವು ಇದರ ಇನ್ನೊಂದು ಉಪಯೋಗ ಏನು ನಾವು ಡೆಲ್ಫಿನ್ ಹೇಳ್ಬೇಕಂದ್ರೆ, ಇದು ಯಾವುದೇ ರೀತಿ ಮನುಷ್ಯರಿಗೆ ಆಗಲಿ ಯಾರಿಗೇ ಆಗಲಿ ಏನು ರಾಸಾಯನಿಕದ ತೊಂದರೆ ಇಲ್ಲ. ನೀವು ಕಟಾವು ಮಾಡ್ಬೋದು. ಇವಾಗ ಇದನ್ನು ಸ್ಪ್ರೇ ಮಾಡಿ 1 ದಿವಸ ಬಿಟ್ಟು ತಕ್ಷಣ ಅದು 3 ದಿವಸ ಆಯಿತು, ಯಾವಾಗಲಾದರೂ ನೀವು ಸೇಫಾಗಿರುತ್ತೆ. ಯಾವುದೇ ರೀತಿ ಮನುಷ್ಯರಿಗೆ ಇದನ್ನು ಸ್ಪ್ರೇ ಮಾಡಿ ತಿಂದಿದ ತಕ್ಷಣ ತಿಂದರೆ ಏನೂ ಸಮಸ್ಯೆ ಆಗಲ್ಲ. ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಕೆಮಿಕಲ್ ಇರೋಂಗಿಲ್ಲ. ಇದು ಬಯಾಲಜಿಕಲ್ ಇನ್ಸೆಕ್ಟಿಸೈಡ್ ಆಗಿ ತುಂಬ ಸೇಫ್ ಔಷಧ ಆಗಿದೆ. ಎಲ್ಲ ರೈತರು ಬಳಸಬೇಕು. ಇದು ಡೆಲ್ಫಿನ್ ಬಂದು ನಮ್ಮದು ಕ್ಯಾಬೇಜ್ ಹಾಗೂ ಕಾಲಿಫ್ಲವರು ಅಲ್ಲಿ ಸ್ಪೆಷಾಲಿಟಿ ಮಾಲಿಕ್ಯೂಲು. ಓನ್ಲಿ ಸ್ಪೆಷಲ್ ಕ್ಯಾಬೇಜ್ ಹಾಗೂ ಕಾಲಿಫ್ಲವರ್ಗೆ ತುಂಬ ಉತ್ತಮವಾಗಿ ಕೆಲಸ ಮಾಡುತ್ತೆ ಈ ನಮ್ಮ ಕಂಪ್ನಿಯ ಡೆಲ್ಫಿನ್. ಈ ಡೆಲ್ಫಿನ್ನ ಬಳಸಿ ಸೇವಾಲಾಲ್ ಅವರು ತುಂಬ ಉತ್ತಮ ರಿಸಲ್ಟ್ ಕಂಡಿದ್ದಾರೆ. ಎಲ್ಲ ರೈತರು ಇದನ್ನು ಬಳಸಿ ಸದುಪಯೋಗ ಮಾಡ್ಕೋಬೇಕಂತ ತಿಳಿಸ್ಕೊಡ್ತಾ ಇದ್ದೀವಿ. ಧನ್ಯವಾದ ಸೇವಾಲಾಲ್ ಅವರೇ. ನಮಸ್ಕಾರ. ನಮಸ್ಕಾರ. ನಿಮ್ಮ ಅನಿಸಿಕೆ ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.